ಚಿಕ್ಕೋಡಿ ಕ್ಷೇತ್ರದ ಜನರು ಚಿಕ್ಕ ವಯಸ್ಸಿನಲ್ಲೇ ನನಗೆ ವಹಿಸಿರುವ ಜವಾಬ್ದಾರಿಯನ್ನ ನಿರೀಕ್ಷೆಗೂ ಮೀರಿ ನಿರ್ವಹಿಸುವೆ ಎಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸದಸ್ಯೆ ಪ್ರಿಯಾಂಕಾ ಜಾರಕಿಹೊಳಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಿಕ್ಕೋಡಿ ಕ್ಷೇತ್ರದಲ್ಲಿ ನನಗೆ ಟಿಕೆಟ್ ನೀಡುವುದಕ್ಕೆ ಯಾರ ವಿರೋಧ ಇರಲಿಲ್ಲ. ಎಲ್ಲರೂ ಸಭೆ ನಡೆಸಿ ತೀರ್ಮಾನಿಸಿಯೇ ಟಿಕೆಟ್ ನೀಡಿದ್ದಾರೆ ಎಂದರು. ಅಥಣಿ ಕ್ಷೇತ್ರದಲ್ಲಿ ಕಡಿಮೆ ಲೀಡ್ ಬರುವುದಕ್ಕೆ ಲಕ್ಷ್ಮಣ್ ಸವದಿ ಕೆಲಸ ಮಾಡಿಲ್ಲ ಎಂಬುದಾಗಿ ನಮ್ಮ ತಂದೆಯವರು ಹೇಳಿದ್ದಾರೆ. ಹೀಗಾಗಿ ಆ ವಿಷಯ ನಮ್ಮ ತಂದೆಯವರಿಗೂ ಲಕ್ಷ್ಮಣ್ ಸವದಿ ಅವರಿಗೆ ಬಿಟ್ಟ ವಿಚಾರ ಎಂದರು. ತಂದೆಯವರ ಮಾರ್ಗದರ್ಶನದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ತೆರಳಿ ಸಮಾಜ ಬಾಂಧವರನ್ನ ಭೇಟಿ ಮಾಡಲಾಗುವುದು ಎಂದು ತಿಳಿಸಿದರು. ಸವಾಲುಗಳು ಅಂದರೆ ನಮ್ಮ ಚಿಕ್ಕೋಡಿ ಕ್ಷೇತ್ರದಲ್ಲೂ ತುಂಬ ಚಾಲೆಂಜಸ್ಗಳಿವೆ. ನೀರಿಂದಾಯಿತು, ಮತ್ತು ಅಲ್ಲಿ ಯೂತ್ಸಿಗೆ ಎಂಪ್ಲಾಯ್ಮೆಂಟ್ ನಾವು ಕೊಡಿಸ್ತೀವಿ ಅಂತ ಭರವಸೆನ ಕೊಟ್ಟು ಬಂದಿದ್ವಿ. ಸೊ ಇಂಥ ಹಲವಾರು ಮತ್ತು ಮಹಿಳೆಯರಿಗೆ ಅಲ್ಲಿ ಅವರು ಕೂಡ ಒಂದು ಕೆಲಸ ಕೊಡಿ ಅಂತ ನಮಗೆ ಭಾಳ ಕ್ಯಾಂಪೇನಲ್ಲಿ ಭಾಳ ಒತ್ತು ಮಾಡಿ ಹೇಳಿದರು. ಸೊ ಅದನ್ನೂ ಕೂಡ ನಾವು ತಂದೆಯ ಜೊತೆ ಡಿಸ್ಕಸ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಇಷ್ಟು ಚಿಕ್ಕ ವಯಸ್ಸಲ್ಲಿ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಸೊ ಭಾಳ ಹೆಮ್ಮೆ ಹಾಗೂ ಖುಷಿಯ ವಿಚಾರ. ಇವತ್ತು ನಾವೆಲ್ಲರೂ ನೋಡ್ಬೋದು, ನಮ್ಮ ಸಮಾಜ ವತಿಯಿಂದ ನನ್ನನ್ನು ಇಲ್ಲಿ ಕರೆಸ್ಕೊಂಡು ಇವತ್ತು ನನಗೆ ಶುಭ ಹಾರೈಸಿದ್ದಾರೆ ಎಲ್ಲರೂ. ಸೊ ಭಾಳ ಖುಷಿ ಆಗ್ತಾಯಿದೆ. ಇಲ್ಲ, ಅದು ಟಿಕೆಟ್ ನನಗೆ ಕೊಡೋದಂತ ಅವ್ರು ಎಲ್ಲರೂ ಡಿಸೈಡ್ ಮಾಡಿ ಮೀಟಿಂಗ್ ಮಾಡಿ ನನ್ನ ಹೆಸರು CM ಸರ್ಗೆ ಕೊಟ್ಟಿದ್ದಾರೆ. ಸೊ ಆ ಥರ ಏನಿಲ್ಲ ಅನಿಸುತ್ತೆ. ಅದು ತಂದೆಯವ್ರು ಮತ್ತು ಅಥಣಿ ಶಾಸಕರೇ ಡಿಸ್ಕಸ್ ಮಾಡಿ ನಿಮಗೆ ಉತ್ತರ ಕೊಡ್ತಾರೆ. ಹಾಂ, BJPಗೆ ಪ್ಲಸ್ ಆಗಿದೆ, ಹೌದು. ಸೊ ತಂದೆ ಅದನ್ನು ನೋಡ್ತಾರೆ, ಪರಿಶೀಲನೆ ಮಾಡಿ ಅವರು ನೋಡಿ ಏನು ಡಿಸಿಷನ್ ತೊಗೋತಾರೆ ನೋಡೋಣ. ಲೋಕಸಭೆಯ ಅದೇ ನಮ್ಮ ಕಡೆ ಪ್ರವಾಹ ಬಂದಾಗ ಮತ್ತು ಅಲ್ಲಿ ಡ್ರೈ ಏರಿಯಾ ಇರೋದ್ರಿಂದ ಅಲ್ಲಿ ಬರಗಾಲ ಬಂದಾಗ ಯಾರು ಶಾಸಕರು ಮತ್ತು ಈ ಕಡೆ ಜನರು ಯಾರೂ ಬರಲ್ಲ. ಬರೀ ಒಂದು ಬಾರಿ ಅಷ್ಟೇ ಚಳಿಗಾಲ ಅಧಿವೇಶನನೇ ಅವತ್ತಷ್ಟೇ ಎಲ್ಲರೂ ಬರ್ತಾರೆ. ಸೊ ಎಲ್ಲ ನಾಯಕರು ಸೇರಿ ನೋಡೋಣ, ಮುಂದಿನ ನಿರ್ಮಾಣಗಳಲ್ಲಿ ಎಲ್ಲರೂ ನಮ್ಮ ಉತ್ತರ ಕರ್ನಾಟಕ ಭಾಗದ ಏನೇನು ಸಮಸ್ಯೆಗಳಿವೆ ಖಂಡಿತವಾಗಿ ಅವ್ರ ಬಗೆಹರಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಅಲ್ಲಿ ಇಂಡಸ್ಟ್ರಿಯಲ್ ಯಾವುದೂ ಇಲ್ಲ ಮೇಡಮ್ ಉತ್ತರ ಕರ್ನಾಟಕದಲ್ಲಿ. ಅದಕ್ಕೆ ಪ್ರತ್ಯೇಕವಾಗಿ ನಾವು ರಾಜ್ಯ ಮಾಡಿದ್ರೆ ನಮ್ಗೆ ಅಭಿವೃದ್ಧಿ ಆಗುತ್ತೆ ಅಂತ ಕೆಲವೊಂದು ಕೂಗು ಕೇಳಿ ಬರ್ತಾ ಇದೆ. ಇಲ್ಲ, ಈಗ ಸದ್ಯಕ್ಕೆ ಆ ಥರ ಏನಿಲ್ಲ, ಎಲ್ಲರೂ ಒಗ್ಗೂಡಿಸಿ ಹೋಗ್ತಾ ಇದ್ದಾರೆ. ಸೊ ಖಂಡಿತವಾಗಿ CM ಏನಾದರೂ ತೊಂದರೆಗಳಿದೆ CM ಸರ್ಗೆ ಗಮನಕ್ಕೆ ತರ್ತಾರೆ. ಸೊ ಅವ್ರು ಖಂಡಿತವಾಗಿ ನಮ್ಮ ನಂಬಿಕೆ ಇದೆ, ಅವರು ಇಡೀ ಕರ್ನಾಟಕಕ್ಕೆ ಅವರು ಸಮಾನವಾಗಿ ನೋಡ್ತಾರೆ ಅಂತ ನನಗೆ